ಇವತ್ತು ಚಟ್ನಿ ಪುಡಿ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಇಟ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಅರ್ಧ ಹೋಳನ್ನ ಒಣಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಒಂದು ಹಿಡಿ ಒಣಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣು, ಒಂದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಒಂದು ಹಿಡಿ ಕರ್ಬೇವಿನ ಸೊಪ್ಪು, ಅರ್ಧ ಕಪ್ಪು ಶೇಂಗಾ ಬೀಜ, ಅರ್ಧ ಕಪ್ಪು ಹುರ್ಗಡಲೆ, ಎರಡು ಒಂದೇ ಅಳತೆ ಕಡಲೆಬೇಳೆ, ಒಂದು 3 ಸ್ಪೂನಷ್ಟು. ಇಷ್ಟನ್ನ ಹಾಕಿ ಇದನ್ನೆಲ್ಲನೂ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ತೀನಿ. ಎಲ್ಲನೂ ಡ್ರೈ ಫ್ರೈ ಆದಮೇಲೆ ಲಾಸ್ಟಿಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಅದೇ ಬಿಸಿಯಲ್ಲಿ ಗರಿ ಗರಿ ಆಗುತ್ತೆ, ಸಾಕೋದು. ಇಷ್ಟನ್ನು ನಾನು ಎಲ್ಲ ತಣ್ಣಗೆ ಆದಮೇಲೆ ಇದನ್ನು ಒಂಚೂರು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿಯಲ್ಲಿ ಪೌಡ್ರು ಮಾಡ್ಕೊಳ್ತೀನಿ. ಇದು ಎಲ್ಲ ಡ್ರೈ ಆಗಿ ಫ್ರೈ ಮಾಡಿರೋದ್ರಿಂದ ಇಲ್ಲಿ ಪೌಡ್ರು ಮಾಡಿದ್ರೂ ಏನೂ ಆಗೋದಿಲ್ಲ, ಕ್ಲೀನಾಗಿ ಫ್ರೀಯಾಗಿ ನುಣ್ಣಗಾಗುತ್ತೆ. ಇಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇದನ್ನೆಲ್ಲ ಒಣಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಆಮೇಲೆ ಹಾಕ್ಕೊಳ್ಬೋದು ಅಂತೇಳಿ ಒಂದು ಸಲ ಹಾಕ್ಕೊಂಡು ಮತ್ತು ಅದೇ ಇದಕ್ಕೆ ಇನ್ನು ಉಳಿದಿದ್ದನ್ನು ಹಾಕ್ಕೊಂಡು ಒಂದೇ ಸಲ ಎಲ್ಲನೂ ಫೈನ್ ಪೌಡ್ರಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಎಲ್ಲ ಪೌಡ್ರ್ ಆಗಿದೆ, ಬಿಟ್ಟು ಬಿಟ್ಟು ಮಾಡಬೇಕು. ಇಲ್ಲಿ ನೋಡಿ ಇದು ಆಗಿದೆ, ಇದೇ ಚಟ್ನಿ ಪುಡಿ. ಉಪ್ಪು ನೋಡಿಕೊಂಡು ಕಡಿಮೆ ಇದ್ದರೆ ಮತ್ತೊಂಚೂರು ಹಾಕ್ಕೊಳ್ಬೇಕು. ಇದನ್ನು ಒಂದು ತಟ್ಟೆಯಲ್ಲಿ ಹಾರಾಕಿಬಿಡ್ತೀನಿ. ತಣ್ಣಗಾದ್ಮೇಲೆ ಇದು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸೀಗಡಿ ತೊಗೊಂಡಿದ್ದೀನಿ. ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೀಗಡಿ. ಈ ರೀತಿ ಸೀಗಡಿ ತೊಗೊಂಡು ಇದನ್ನು ಒಂಚೂರು ಫ್ರೈ ಮಾಡಿ ಇದೇ ಚಟ್ನಿ ಪುಡಿನ ಹಾಕಿ ಇಲ್ಲಿ ಮಿಕ್ಸ್ ಮಾಡಿದ್ರೆ ಸೀಗಡಿ ಚಟ್ನಿ ಪುಡಿ ಆಯಿತು. ಇದೇ ರೀತಿ ಎಳ್ಳು ಅಥವಾ ಹುರುಳಿಕಾಳು, ಇಲ್ಲಿ ಪುದೀನ ಡ್ರೈ ಇಟ್ಕೊಂಡಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು, ಇದು ಎಲ್ಲನೂ ಅಷ್ಟೇ ಸಪ್ರೇಟಾಗಿ ಸ್ವಲ್ಪ ಇದೇ ಚಟ್ನಿ ಪುಡಿ ಹಾಕಿ ನಾವು ಮಿಕ್ಸಿ ಮಾಡಿಟ್ಕೊಂಡ್ರೆ ಆಯಾ ಚಟ್ನಿ ಪುಡಿ ಆಗುತ್ತೆ. ಇಲ್ಲಿ ನೋಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗರಿ ಗರಿಯಾಗಿ. ತಣ್ಣಗಾದ್ಮೇಲೆ ಇದಕ್ಕೊಂದು 2 ಎಕ್ಸ್ಟ್ರಾ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಉಪ್ಪು ಅದರೊಳಗೆ ಇರುತ್ತಲ್ವ ಒಣಗಿರೋ ಮೀನಿಯಲ್ಲಿ, ಅದೇ ಹಾಗಾಗಿ ಉಪ್ಪು ಹಾಕ್ಕೊಂಡಿಲ್ಲ. ಇದನ್ನು ನಾನು 3/4 ಭಾಗ ಸೀಗಡಿ ಆದರೆ 1/4 ಭಾಗ ಚಟ್ನಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿದ್ರೇ ಅದು ಸೀಗಡಿ ಚಟ್ನಿ ಪುಡಿ ಟೇಸ್ಟ್ ಬರೋದು. ಸ್ವಲ್ಪನೇ ಹಾಕ್ಕೊಳ್ಬೇಕು ಚಟ್ನಿ ಪುಡಿ. ಈಗ ನಾನು ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ದೋಸೆಗೆ ಮೇಲ್ಗಡೆ ನಾವು ಉದುರಿಸ್ಕೊಳ್ಬೋದು, ಇಡ್ಲಿಗೆ ಪಕ್ಕದಲ್ಲಿ ಇಟ್ಕೊಂಡು ನಾವು ತಿನ್ಬೋದು. ಇಲ್ಲಿ ನೋಡಿ ನಾನು ಉದುರಿಸ್ಕೊಳ್ತಾ ಇದ್ದೀನಿ. ಮೇಲೆ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆಗಳಿಗೆ, ಯಾವ ದೋಸೆಗಳಿಗಾದರೂ ಹಾಕ್ಕೊಳ್ಬೋದು. ಇಲ್ಲಿ ನಾನು ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಚಟ್ನಿ ಪುಡಿ, ನಾರ್ಮಲ್ ಚಟ್ನಿ ಪುಡಿ. ಇದು ಸೀಗಡಿ ಹಾಕಿರೋ ಚಟ್ನಿ ಪುಡಿ. ಇಲ್ಲಿ ತುಪ್ಪ ಹಾಕ್ಕೊಳ್ಬೋದು, ಇದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ.